ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲಪ್ಪ ರೆಡಿಯಾಗಿ ಹೊರಟ್ವಿ ಅಂತ ನೋಡ್ತಿದ್ದೀರಾ. ಗಗನ ಚುಂಬಿ ಕುರ್ಚಿಗಳ ಸಂಭ್ರಮ ನಡೆಯೋ ಅಂತ ಉಸ್ಕೂರ್ ಮದ್ದೂರಮ್ಮ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ನಾವೇ ಹೆಣ್ಮಕ್ಳು ಎಲ್ಲಿಗಾದರೂ ಹೊರಡಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಪಟ್ ಅಂತ ರೆಡಿಯಾಗಿ ಹೊರಡೋಕ್ಕಾಗಲ್ಲ. ಅದು ಮಗು ಆದಮೇಲಂತೂ ಇನ್ನೂ ಈಸಿಯಾಗಿ ಹೊರಡೋಕ್ಕಾಗಲ್ಲ. ಮಗುಗೆ ಬೇಕಾಗಿರೋವಂಥ ಐಟಮ್ಸು ಮತ್ತು ಸ್ನ್ಯಾಕ್ಸು, ಆಮೇಲೆ ವಾಟರು ಮತ್ತು ನಮಗೆ ಬೇಕಾಗಿರೋವಂಥ ನೀರು ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ರೆಡಿಯಾಗಿ ಹೊರಡಬೇಕಾಗತ್ತೆ. ಎಷ್ಟೇ ಕೆಲಸ ಮಾಡ್ಕೊಂಡು ಹೊರಟ್ರು ಮನೇಲಿರೋ ಅಂಥ ಗಂಡಸರು ಹೇಳೋದು ಇಷ್ಟೇನೆ, ನಿನ್ನಿಂದನೇ ಲೇಟಾಗಿದ್ದು ಅಂತ. ನಾವೇನು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ, ಬೇರೆ ಕೆಲಸಗಳು ಮಾಡ್ಕೊಂಡಿರ್ತೀವಿ. ಆದರೆ ಎಲ್ಲರೂ ಹೇಳೋದು ಹೆಣ್ಮಕ್ಳು ಮೇಕಪ್ ಮಾಡಿಕೊಂಡೇ ಲೇಟ್ ಮಾಡ್ತಾರೆ ಅಂತ. ಬಟ್ ಅಸಲಿ ಸತ್ಯ ಇದೇನೇನೆ. ನಾವು ಹೊರಡೋ ಅಂಥ ಟೈಮಲ್ಲಿ ಚಿಂಟು ಗೇಟಿಂದ ಆಚೆ ಹೋಗ್ಬಿಟ್ಟ. ನಾನು ಗೇಟ್ ಬೀಗ ಹಾಕೋಷ್ಟೊತ್ತಿಗೆ ಪಾಪ ಅವನ್ನ ಮತ್ತೆ ಕರ್ಕೊಬಂದು ವಾಪಸ್ ಹಾಕೋಷ್ಟೊತ್ತಿಗೆ ನಮ್ಮನೆಯವ್ರಿಗೆ ಸುಸ್ತಾಗೋಯ್ತು. ನಾವೆಲ್ಲಾದರೂ ಹೊರಟ್ವಿ ಅಂದರೆ ಅವನು ನಮ್ಮ ಜೊತೆ ಬರೋದಕ್ಕೆ ರೆಡಿಯಾಗಿರ್ತಾನೆ. ಇನ್ನು ನಮ್ಮ ಪುಟಾಣಿ ಮನೇಲಿರೋವಾಗ ಹೀರೋ ಥರ ರೆಡಿ ಆಗ್ತಾನೆ. ಹೊರಗಡೆ ಹೋಗೋವಾಗ ತುಂಬಾ ಹಠ ಮಾಡ್ತಾ ಇದ್ದ. ಹಾಗೆ ಡೈಪರಲ್ಲೇ ಕರ್ಕೊಂಡು ಕಾರಲ್ಲಿ ರೆಡಿ ಮಾಡ್ಕೊಂಡು ಹೊರಟ್ವಿ. ಇನ್ನು ಈ ರೀತಿ ಎಲ್ಲಾದರೂ ಹೊರಗಡೆ ಹೊರಟಾಗ ನಾವೇ ಮನೇಲಿ ಅಡುಗೆ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಇಲ್ಲಿ ಹೊರಗಡೆ ತಿಂದು ಆರೋಗ್ಯ ಕೆಡೋದಕ್ಕಿಂತ ನಾವೇ ಮಾಡಿರೋವಂಥ ಅಡುಗೆ ಆದರೆ ಸ್ವಲ್ಪ ಸಮಾಧಾನವಾಗಿ ಎಲ್ಲೋ ಕಾರ್ ನಿಲ್ಲಿಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಸೊ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಾನ್ ವೆಜ್ ಏನೂ ತಿಂದಿರಲಿಲ್ಲ. ನಮ್ಮ ಮನೆಯವರು ಅದು ಸಂಡೇ ನಾನ್ ವೆಜ್ ಗಿವ್ ಅಪ್ ಮಾಡೋದ, ಇಲ್ಲವೇ ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನ್ ವೆಜ್ಜು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಭಾಷೆ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಉಸ್ಕೂರ್ ಮದ್ದೂರಮ್ಮ ಜಾತ್ರೆ ನಡೆಯೋದು ಈ ದೇವಸ್ಥಾನದ ಅಂಗಳದಲ್ಲಿ. ಏನು ಜನಸಾಗರ ನೋಡಬೇಕು, ಅಪ್ಪ ದೇವ್ರೆ. ಈ ಬಿಸಿಲಲ್ಲೂ ಜನ ಏನೂ ಕಡಿಮೆ ಇರಲಿಲ್ಲ. ಇವತ್ತು ಸಂಡೇ ಆಗಿದ್ದರಿಂದ ಪಾರ್ಕಿಂಗ್ ಲಾಟಲ್ಲಿ ಜಾಗನೂ ಇರಲಿಲ್ಲ. ಲೆಫ್ಟ್ ಸೈಡಲ್ಲಿ 2 ವೀಲರ್ಸ್ ಪಾರ್ಕ್ ಮಾಡೋದಕ್ಕೆ ಜಾಗ ಇತ್ತು, ರೈಟ್ ಸೈಡಲ್ಲಿ 4 ವೀಲರ್ಸು ನಿಲ್ಸೋದಕ್ಕೆ ಜಾಗ ಇತ್ತು. ಬಟ್ ಪೊಲೀಸ್ ಅವರು ಕರೆಕ್ಟಾಗಿ ಅಲ್ಲಿ ಜಾಗ ಮಾಡಿರಲಿಲ್ಲ. ಹೆಂಗಂದ್ರೆ ಹಂಗೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಆಮೇಲೆ ಅಲ್ಲಿ ಮಜ್ಜಿಗೆ ಎಲ್ಲನೂ ಬಿಸಿಲಲ್ಲಿ ಬರೋರಿಗೆ ಮಜ್ಜಿಗೆ, ಕಡಲೆ ಉಸ್ಲಿ, ಪಾನಕ ಇದೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿದ್ರು. ಅದನ್ನು ತಗೊಳ್ಳೋದಕ್ಕಂತ ಜನ ಬೇರೆ ತುಂಬೋಗ್ಬಿಟ್ಟಿದ್ರಲ್ಲ, ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಹೆಂಗೋ ಕ್ಲಿಯರ್ ಮಾಡಿ ಒಂದು ಕಡೆ ಕಾರ್ ಹಾಕ್ಬಿಟ್ಟು ನಡ್ಕೋತಾ ಬಂದ್ವಿ. ನಾವು ಎಂಟ್ರಿ ಆಗಿದ ತಕ್ಷಣವೇ, ಪಾರ್ಕಿಂಗಿಂದ ಎಂಟ್ರಿ ಆಗಿದ ತಕ್ಷಣವೇ ರೈಟ್ ಸೈಡಿಂದ ಫುಲ್ಲು ಅಂಗಡಿಗಳಿರ್ತವೆ. ಎಷ್ಟು ಚೆನ್ನಾಗಿರೋವಂಥ ಆಟಿಕೆಗಳಿದ್ದಾವೆ ಅಂತ ಹೇಳಿದ್ರೆ ಅಟ್ರಾಕ್ಟ್ ಆಗುತ್ತೆ. ಹಾಗೆ ನಮ್ಮ ಪುಟಾಣಿ ಏನನ್ನು ನೋಡಿದ್ರು ಅವ್ರ ಪಪ್ಪ ಹತ್ರ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಬರ್ತಿದ್ದ. ಎಷ್ಟಿದು? 150, 150. ಇದು 30. ಇದೆಲ್ಲ 50 ರೂಪಾಯಿ 3. ಇದು ಇದೆಷ್ಟು ಆಂಟಿ? 50 ರೂಪಾಯಿ. ಆ್ಯಕ್ಚುಲಿ ರಂಗೋಲಿ ಸ್ಟೆನ್ಸಿಲ್ ಕಲೆಕ್ಷನ್ಸು ತುಂಬಾ ಇದ್ದಾವೆ ಅಲ್ಲಿ. ನಾರ್ಮಲ್ ಆಗಿರೋ ಅಂಥ ನಮ್ಮ ಫ್ಯಾನ್ಸಿ ಸ್ಟೋರ್ಸು ಅಥವಾ ಗಂದಿಗೆ ಅಂಗಡೀಲಿ ಇಷ್ಟೊಂದು ಕಲೆಕ್ಷನ್ ಸಿಗೋದೇ ಇಲ್ಲ. 50 ರೂಪಾಯಿಗೆ 3 ಪುಟ್ಟಾಣಿದು ದೊಡ್ಡದಾಗಿರೋ ಅಂಥ ರಂಗೋಲಿ ಹಚ್ಬಂದು 150 ರೂಪಾಯಿ, ಮತ್ತು ಬಾರ್ಡರ್ಸ್ದು ಅಷ್ಟೇ 100 ರೂಪಾಯಿ. ತುಂಬಾ ಚೆನ್ನಾಗಿದೆ. ರಂಗೋಲಿ ಬರ್ದಿರೋರಿಗೆ ಆ ಥರ ಒಂದು 5-6 ಸೆಟ್ಟು ತೊಗೊಂಡು ಮನೇಲಿ ಇಟ್ಕೊಂಡ್ಬಿಟ್ವಿ ಅಂದರೆ ಸೊ ವೀಕ್ಲಿ ಎಲ್ಲ ಹೊಸದು ದಿನ ಹಾಕ್ಬೋದು. ಅಷ್ಟು ಚೆನ್ನಾಗಿತ್ತು. ಈ ಆಕ್ಸಿಡೈಸ್ಡ್ ಸಿಲ್ವರ್ ಕಲರ್ ಇಯರಿಂಗ್ಸು ಎಲ್ಲ ಬಟ್ಟೆಗೂ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎತ್ನಿಕ್ ವೇರ್ಗಂತೂ ಸೂಪರ್ ಆಗಿರುತ್ತೆ. ಇದು ಜಸ್ಟು 100 ರೂಪೀಸು ಮತ್ತು 150 ರೂಪೀಸ್ಗೆ ಅವೈಲೇಬಲ್ ಇತ್ತು. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಕಲೆಕ್ಷನ್ಸು ಅಷ್ಟು ಅಟ್ರಾಕ್ಟಿವ್ ಆಗಿತ್ತು.
ಇನ್ನು ಸುಮಾರು ಫ್ಯಾನ್ಸಿ ಐಟಮ್ಸು ಜಸ್ಟ್ 20 ರುಪೀಸ್ಗೆ ಪಿಕ್ಕೆನಿ ಅಂತ ಐಟಮ್ಸ್ ಇದ್ದಾವೆ. ಅದು ಅಷ್ಟೇನೆ ಎಷ್ಟೊಂದು ಹೆಣ್ಮಕ್ಳು ಮುತ್ಕೊಂಡ್ಬಿಟ್ಟಿದ್ರು. ಅದು ಅಷ್ಟೊಂದು ಸ್ಟಾಲ್ಸ್ ಅವೈಲಬಲ್ ಇದ್ದಾವೆ, ಸೇಮ್ ಟು ಸೇಮ್ ಎಲ್ಲನೂ. ಮತ್ತು 3D ಫೋಟೋಸು ಕೂಡ ಅಷ್ಟೊಂದು ಕ್ಯೂಟಾಗಿದ್ವು. ಮುದ್ದು ಮುದ್ದು ಕೃಷ್ಣ ಮತ್ತು ಸುಬ್ರಹ್ಮಣ್ಯಂದು ಫೋಟೋ ಮತ್ತು ಗಣಪತಿದು ಫೋಟೋ ಎಲ್ಲನೂ. ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ಕೂಡ ಇದನ್ನು ಈಸ್ಕೊಬೋದು, ಇಲ್ಲ ಮನೆಗೇನು ನಾವು ಶೋ ಪೀಸ್ ಥರನೇ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ರೋಡ್ ಸೈಡಲ್ಲೆಲ್ಲ ಈಗ ತುಂಬಾ ಟ್ರೆಂಡ್ ಆಗಿರುತ್ತಲ್ಲ ಹೈವೇಸಲ್ಲಿ ಎಲ್ಲನೂ ಮಕ್ಕಳಿಗೆ ಬೇಕಾಗಿರೋವಂಥ ಈ JCB ಮತ್ತು ಟ್ರಕ್ಕು ದೊಡ್ಡದು. ಸೊ 800 ರುಪೀಸ್ ಅಂತ ಮಾರ್ತಾಯಿದ್ರು. ಎಸ್ಪೆಷಲಿ ಗಂಡು ಮಕ್ಕಳಿಗೆ JCB ಕ್ರೇಜ್ ಜಾಸ್ತಿನೇ ಇರುತ್ತೆ. ಸೊ ಅವ್ರಿಗೆ ಈ ರೀತಿ ಆಟ ಸಾಮಾನು ಇಸ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಇನ್ನು ಈ ಬೇಸಿಗೆಗೆ ತಕ್ಕಂತೆ ಅಲ್ಲಿ ಮಣ್ಣಿನ ಮಡಿಕೆಗಳು ಮತ್ತು ಮಣ್ಣಿನ ಪಾತ್ರೆಗಳು ಮತ್ತು ಬಾಟಲ್ಸು, ಫ್ಲವರ್ ವಾಶಸ್ಸು ಅದೆಲ್ಲನೂ ಮಾರ್ತಿದ್ರು. ಅಷ್ಟು ಚೆನ್ನಾಗಿತ್ತು ಮತ್ತು ಪರ್ಫೆಕ್ಟ್ ಫಿನಿಶಿಂಗ್ ಇತ್ತು. ರೀಸನಬಲ್ ಪ್ರೈಸ್ ಕೂಡ ಇತ್ತು. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ವಾಟರ್ ಬಾಟಲು ಜಸ್ಟು 300 ರುಪೀಸು, ವಿತ್ ಟ್ಯಾಪ್ ಇರೋ ಅಂಥ ಮಡಿಕೆ ಬಂದು 100 ರುಪೀಸ್ ಅಷ್ಟೇನೆ. ನನಗೆ ತುಂಬಾ ರೀಸನಬಲ್ ಅಂತ ಅನ್ನಿಸ್ತು. ಇನ್ನು ಹ್ಯಾಂಡ್ ಕ್ರಾಫ್ಟೆಡ್ ಐಡಲ್ಸ್ ಕೂಡ ಇಟ್ಟಿದ್ರು. ನನಗೆ ಆ್ಯಕ್ಚುಲಿ ಆ ಮಣ್ಣಿಂದು ಪಿಕಾಕ್ ಡಿಸೈನ್ ಮಾಡಿರೋ ಅಂಥ ಉರುಳಿ ತುಂಬಾ ಇಷ್ಟ ಆಯಿತು. ಬಟ್ ಅಮ್ಮ ಬೇಡ ಅಂತ ಹೇಳಿಬಿಟ್ರು. ಯಾಕೆಂದರೆ ನಮ್ಮ ಪುಟಾಣಿ ಇದ್ದಾನೆ, ಚಿಂಟು ಬೇರೆ ಇದ್ದಾನೆ ಅಲ್ವಾ. ಸೊ ಇಟ್ಟರೆ ಅದು ಸೇಫಾಗಿರೋದಿಲ್ಲ, ಒಡೆದೋಗ್ಬಿಡುತ್ತೆ ಮಣ್ಣಿನ ಬೇರೆ, ಬೇಡ ಬಾರೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇನ್ನು ವಿಡಿಯೋ ಆ್ಯಂಪ್ಲಿಫೈಯರ್ಸು ಕೂಡ ಮಾರ್ತಿದ್ರು ಅಲ್ಲಿ. 100 ರುಪೀಸ್ ಅಷ್ಟೇನೆ. ಮಕ್ಕಳು ಟಾಯ್ಸು ಅದು ತುಂಬಾ ಗಟ್ಟಿಯಾಗಿದೆ, ಚೆನ್ನಾಗಿದೆ ಮೂವ್ ಮಾಡೋದು. 360 ಡಿಗ್ರಿ ತಿರುಗುತ್ತೆ ಅದು ಕೂಡ 100 ರುಪೀಸ್ ಅಂತ ಮಾರ್ತಿದ್ರು. ಇನ್ನು ಪಾನಿಪುರಿ, ಮಸಾಲೆ ಪೂರಿ ಎಲ್ಲ ರೀತಿಯಾಗಿರೋವಂಥ ಚಾಟ್ ಐಟಮ್ಸು ಅಷ್ಟು ಅಂಗಡಿಗಳಿದ್ದಾವೆ. ಪೊಟ್ಯಾಟೊ ಟ್ವಿಸ್ಟರ್ಸು ಎಲ್ಲರ ಕೈಯಲ್ಲೂ ಹಿಡ್ಕೊಂಡು ಹೋಗ್ತಿದ್ರು. ಇನ್ನು ಮಕ್ಕಳು ಇಲ್ಲಿಗೆ ಬಂದರೆ ಟೈಮ್ ಪಾಸು ತುಂಬ ಚೆನ್ನಾಗಾಗುತ್ತೆ. ಸಂಡೇ ಆಗಿದ್ದರಿಂದ ಕ್ರೌಡ್ ತುಂಬಾ ಜಾಸ್ತಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಮಕ್ಳಿಗೂ ರಜಾ ಇದೆ, ಮತ್ತು ಈವನ್ ಆಫೀಸ್ ಗೋಯಿಂಗ್ ಪೀಪಲ್ಗೂ ರಜಾ ಇತ್ತಲ್ವ, ಜಾಸ್ತಿನೇ ಕ್ರೌಡ್ ಇತ್ತು. ಮಕ್ಳಿಗೆ ಆಡೋದಕ್ಕೆ ಈ ರೀತಿ ಅಡ್ವೆಂಚರ್ ಗೇಮ್ಸ್ ಕೂಡ ಇದ್ದಾವೆ, ಸಕ್ಕತ್ತಾಗಿತ್ತು. ಈ ಕಾರ್ ಗೇಮು ಅಷ್ಟೇನೆ, ಏರೋಪ್ಲೇನ್ದು ಮತ್ತು ಜಾಯಿಂಟ್ ವೀಲು ಅಷ್ಟೇನೆ. ಸುಮಾರು ಕಡೆ ಹಾಕಿದ್ದಾರೆ ಈ ಥರ, ಒಂದೇ ಪ್ಲೇಸಲ್ಲಿ ಪರ್ಟಿಕ್ಯುಲರ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇದು ತುಂಬಾ ದೊಡ್ಡ ಜಾತ್ರೆ, 4 ಕಡೆ 5 ಕಡೆ ಹಾಕಿದ್ದಾರೆ ಈ ಥರ ಅಮ್ಯೂಸ್ಮೆಂಟ್ ಪಾರ್ಕ್ ಥರ. ಎಷ್ಟು ಆಟಾಡೋದಕ್ಕೆ ವೆರೈಟಿ ಆಫ್ ಗೇಮ್ಸ್ ಇದೆ ಅಂತ ಹೇಳಿದ್ರೆ, ದೊಡ್ಡವ್ರಿಗೂ ಅಷ್ಟೇ ಚಿಕ್ಕ ಮಕ್ಳಿಗೂ ಅಷ್ಟೇನೆ. ಟ್ರ್ಯಾಂಪಲಿನ್ ಆಡೋದಕ್ಕೆ ಜಸ್ಟ್ 50 ರುಪೀಸ್ ಅಂತ ಹಾಕಿದ್ರು. ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಇದು ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು. ಮತ್ತು ನಂಗೆ ಇನ್ನೊಂದು ತುಂಬಾ ಖುಷಿಯಾಗಿದ್ದಿಲ್ಲ ಏನು ಅಂತ ಹೇಳಿದ್ರೆ, ಇದು 200 ರುಪೀಸ್ಗೆ ಈ ಥರ ಪುಟ್ಟದಾಗಿರೋ ಅಂಥ ಕ್ವಾಲಿಟಿ ಆಗಿರೋವಂಥ ಟಾಯ್ಸ್ ಇತ್ತು. ಅದರಲ್ಲಿ ನಮ್ಮ ಪುಟಾಣಿ ಕೇಳ್ತಿದ್ವಿ ಯಾವುದು ಬೇಕು ನಿಮಗೆ, JCB ಕಾರು ಅಂತ. JCB ಸೆಲೆಕ್ಟ್ ಮಾಡ್ಕೊಂಡ, ಮತ್ತು ಕಾರ್ ನನಗೆ ಒಂದು ತುಂಬಾ ಇಷ್ಟ ಆಯಿತು, ಅದು ತಗೊಂಡೆ. ಪಾಪ ಕಂದಮ್ಮ ಬಿಸಿಲಿಗೆ ಕೆನ್ನೆ ಎಲ್ಲ ತುಂಬಾ ಕೆಂಪಾಗೋಗ್ಬಿಟ್ಟಿತ್ತು, ಟಯರ್ಡ್ ಆಗಿಬಿಟ್ಟಿದ್ದ ಅವನು. ಎಲ್ಲೋದ್ರೂ ಹೆಣ್ಮಕ್ಳದೇ ರಾಜ್ಯ ಅಲ್ವಾ, ಸೀರಿಯಸ್ಲಿ. ಎಲ್ಲ ರೀತಿಯಾಗಿರೋವಂಥ ಹೆಣ್ಮಕ್ಳಿಗೆ ಬೇಕಾಗಿರೋವಂಥ ಶೂಸು, ಚಪ್ಪಲ್ಸು, ಆಮೇಲೆ ಜಸ್ಟ್ 50 ರುಪೀಸ್ಗೆ ದುಪ್ಪಟ್ಟ, ಆಮೇಲೆ 50 ರುಪೀಸ್ಗೆ ಪ್ಲಾಜೋ ಪ್ಯಾಂಟ್ಸು, ಆಮೇಲೆ ಇದು ಬ್ಲೌಸ್, ರೆಡಿಮೇಡ್ ಬ್ಲೌಸಸ್ಸು ಜಸ್ಟು 150 ರುಪೀಸು ಮತ್ತು 200 ರುಪೀಸ್ಗೆ. ಅಷ್ಟು ಅಟ್ರಾಕ್ಟಿವ್ ಆಗಿರೋವಂಥ ನೆಕ್ ಪೀಸಸ್ಸು, ಆಮೇಲೆ ಬ್ರೇಸ್ಲೆಟ್ಸ್ ಕೂಡ ಅವೈಲೇಬಲ್ ಇತ್ತು. ಇನ್ನು ಹೆಂಗಸ್ರಿಗೆ ಬೇಕಾಗಿರೋವಂಥ ಕಿಚನ್ ಐಟಮ್ಸು ಏನೇ ತೊಗೊಳ್ಳಿ ಜಸ್ಟು 100 ರುಪೀಸ್ ಅಂತೆ. ನಾವು ಯಾವುದೇ ರೀತಿಯಾಗಿರೋವಂಥ ಕಿಚನ್ ಐಟಮ್ ನಾನು ತೊಗೊಳಕ್ಕೆ ಬಿಟ್ಟಿಲ್ಲ ಅಮ್ಮಂಗೆ. ಇರೋ ಅಂಥ ಐಟಮ್ಗಳನ್ನೇ ಯೂಸ್ ಮಾಡಲ್ಲ, ಸುಮ್ಮನೆ ಇದನ್ನೆಲ್ಲ ತೊಗೊಂಬಂದು ಮನೇಲಿ ಏನಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಮಗು ಬೇರೆ ಇದ್ದಾನೆ, ಅದನ್ನು ಹೊತ್ಕೊಂಡು ಅಲ್ಲರಿಗೂ ಹೋಗಬೇಕು, ವಾಪಸ್ ಹೋಗುವಾಗ ತೊಗೊಳೋಣ ಅಂಥೇಳಿ ಹಂಗೆ ಕರ್ಕೊಂಬಂದ್ಬಿಟ್ವಿ.
ಇನ್ನು ಮನೆಗೆ ಬೇಕಾಗಿರೋವಂಥ ಪ್ಲಾಸ್ಟಿಕ್ ಕಂಟೈನರ್ಸ್ ಆಗಲಿ ಪಿಲ್ಲೋಸ್ ಆಗಲಿ ಎಲ್ಲ ರೀತಿಯಾಗಿರೋವಂಥ ಐಟಮ್ಸು ಇಲ್ಲಿ ಅವೈಲೇಬಲ್ ಇದೆ. ಜಾತ್ರೆ ಅಂತ ಹೇಳಿದ್ರೆ ಇದು ತುಂಬಾ ದೊಡ್ಡ ಜಾತ್ರೆ. ಎಷ್ಟು ಸ್ಟಾಲ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನೋಡೋಕೆ 2 ಕಣ್ಣು ಸಾಲದು. ಆ ಕಡೆನೂ ಅಂಗಡಿಗಳು, ಈ ಕಡೆನೂ ಅಂಗಡಿಗಳು. ನಾನು ವಿಡಿಯೋ ಶೂಟ್ ಮಾಡ್ತಾ ಮುಂದಕ್ಕೆ ಬಂದ್ಬಿಟ್ಟೆ. ನಮ್ಮ ಮನೆಯವರು ಎಲ್ಲೋ ಸ್ಟಕಪ್ ಆಗಿಬಿಟ್ಟಿದ್ದಾರೆ. ನೋಡಿದ್ರೆ ಸಿಕ್ಕಲೇ ಇಲ್ಲ. ಓ ಅಷ್ಟೇ ಇವತ್ತು ಕಳೆದೋಗ್ಬಿಟ್ವಿ ಅಂತ ಹೇಳ್ಬಿಟ್ಟು ಫುಲ್ಲು ಬೇಜಾರಾಗೋಯ್ತು ನನಗೆ. ಒಂದು ಪಾಯಿಂಟ್ ಇನ್ ಟೈಮು ನನಗೆ ಒಂಥರ ಅಳು ಬರೋಂಗೆ ಆಗೋಯ್ತು. ಎಷ್ಟೊತ್ತು ಹುಡುಕಿದ್ದೀನಿ, ಅವರು ಕಾಣಿಸ್ತಾ ಇಲ್ಲ, ಪಾಪುನೂ ಕಾಣಿಸ್ತಾ ಇಲ್ಲ. ಅಮ್ಮ ನನಗೆ ಸಿಕ್ಕಿದ್ರು. ಸುಮಾರು ಹೊತ್ತು ಹುಡುಕಿದ್ಮೇಲೆ ಅಮ್ಮ ಸಿಕ್ಬಿಟ್ರು. ಆದರೆ ನಮ್ಮ ಮನೆಯವರು ಪುಟಾಣಿನೂ ಸಿಕ್ಕೇ ಇಲ್ಲ ಅಲ್ವಾ. ಕಾಲ್ ಮಾಡೋಣ ಅಂತ ಹೇಳಿದ್ರೆ ನೆಟ್ವರ್ಕ್ ಇರಲಿಲ್ಲ ಫೋನಲ್ಲಿ. ಅದಾದಮೇಲೆ ದೇವ್ರ ದಯೆ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ. ನಮ್ಮ ಮನೆಯವ್ರು ಬಂದಿದ್ದೆ ಬೈದರು, ಎಲ್ಲಿಗೆ ಹೋಗ್ಬಿಟ್ಟಿದ್ಯಾ ನೀನು ಹಂಗೆ ಹಿಂಗೆ ಅಂತ. ಆಮೇಲೆ ಸಮಾಧಾನ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋದರು. ಜಾತ್ರೆಗಳಿಗೆ ಹೋದಾಗ ಮಾತ್ರ ದಯವಿಟ್ಟು ಯಾವಾಗಲೂ ಅಷ್ಟೇ ಒಟ್ಟಿಗೆ ಹೋಗಿ. ಯಾರಾದರೂ ಕಳೆದೋಗ್ಬಿಟ್ರು ಅಂತ ಹೇಳಿದ್ರೆ ಸಿಗೋದೇ ಕಷ್ಟ. ಫೋನಲ್ಲಿ ನೆಟ್ವರ್ಕ್ ಇತ್ತು ಅಂದರೆ ಪರವಾಗಿಲ್ಲ, ಫೋನಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಭಯನೇ. ಆಮೇಲೆ ಎಲ್ಲಾದರೂ ದೂರ ಹೋದ್ಮೇಲೆ ನೆಟ್ವರ್ಕ್ ಸಿಕ್ಕಿದ್ರೆ ಕಾಲ್ ಮಾಡಿದ್ರೆ ಬರ್ತಾರೆ. ಬಟ್ ಆದರೆ ಅದರಿಂದ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಷ್ಟೇನೆ. ನಮ್ಮ ಪುಟಾಣಿಗಂತೂ ಆ ಟಮಟೆ ಸೌಂಡ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಅಲ್ಲೇ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ಸಖತ್ ಕ್ಯೂಟಾಗಿತ್ತು. ಪಾಪ ಮಗು ಬಿಸಿಲಿಗೆ ಬಾಡೋಗ್ಬಿಟ್ಟಿದೆ. ಅವನಿಗೆ ಸ್ವಲ್ಪ ಡಿಹೈಡ್ರೇಟ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಸರಿ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದರೆ ದೇವ್ರೆ ಫುಲ್ಲು ಪೊಲೀಸ್ ಕಾವಲು. ನಾವು ಹೋಗೋ ಅಂಥ ಟೈಮ್ಗೆ DK ಶಿವಕುಮಾರ್ ಅವರು ಬಂದಿದ್ದರು ಅನಿಸುತ್ತೆ. ಒಳಗಡೆ ಹೋಗೋದಕ್ಕೆ ಎಂಟ್ರಿಗೆ ಸ್ಪೆಷಲ್ ಎಂಟ್ರಿಗೆ ನೆನೆನೆ ಟಿಕೆಟ್ಸು ಖಾಲಿ ಅಂತೆ. ಪ್ರೀ ಬುಕ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಹಿಂದ್ಗಡೆಯಿಂದ ಹೋಗೋಣ ಅಂತ ಹೇಳಿ ಹೋಗ್ತೀವಿ. ಜನ ಅಂದರೆ ಜನ. ಹಾಂ ಜೋರಾಗಿ ಹಾಕ್ಬೇಕು. ಈ ಉಸ್ಕೂರು ಮಧುರಮ್ಮನ ಜಾತ್ರೆಯಲ್ಲಿ ಫೇಮಸ್ ಅಂತ ಹೇಳಿದ್ರೇ ಎತ್ತರವಾಗಿರೋ ಅಂಥ ಕುರ್ಚಿಗಳು. ಸೊ ಅದನ್ನು ನೋಡೋದಕ್ಕಂತಲೇ ನಾವು ಹೋಗಿದ್ದು ಅಲ್ವಾ. ಸೊ ದೇವ್ರಿಗೆ ಅಲ್ಲಿ ಬಾಳೆಹಣ್ಣ ಸಮರ್ಪಣೆ ಮಾಡ್ತಾರೆ, ಅಂದರೆ ತೇರ್ ಮೇಲೆ ಎಸಿತಾರೆ. ನಾನು ಟ್ರೈ ಮಾಡಿ ಆಗಲಿಲ್ಲ. ಲಾಸ್ಟಲ್ಲಿ ಒಂದು ಮಾತ್ರ ಕರೆಕ್ಟಾಗಿ ಬಿತ್ತು. ನಮ್ಮ ಮನೆಯವರು ಸುಮಾರು ಸತಿ ಹಾಕಿದ್ರು, ಬಟ್ ನಾನು ಹಾಕಿದ್ದು ಎಲ್ಲ ಕೆಳಗಡೆನೇ ಬಿದ್ದೋಗ್ಬಿಡ್ತು. ಅಂದರೆ ನಾನು ಏಮ್ ಅಷ್ಟು ಕರೆಕ್ಟಾಗಿರಲಿಲ್ಲ. ಬಟ್ ಲಾಸ್ಟ್ ಒನ್ನು ಕರೆಕ್ಟಾಗಿ ಹೋಗಿ ಆ ತಾಯಿ ಪಾದದ ಹತ್ರ ತಲುಪ್ತಲ್ಲ, ತುಂಬಾ ಖುಷಿ ಆಗೋಯ್ತು. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾವುದೇ ಕಾರಣಕ್ಕೂ ಇವತ್ತು ಹೋಗೋದಕ್ಕಾಗಲ್ಲ ಅನ್ನೋ ಅಷ್ಟು ರಶ್ ಇತ್ತು. ಅದಕ್ಕೇ ಏನು ಮಾಡಿದೆ, ಹೊರ್ಗಡೆ ಬರೋವಾಗ ಆಂಟಿ ಒಬ್ಬರು ಯಾರೋ ದೇವಸ್ಥಾನದಿಂದ ಹೊರ್ಗಡೆ ಎಕ್ಸಿಟ್ ಆಗ್ತಿದ್ರು. ಅವರು ಕೈ ತುಂಬ ಕುಂಕುಮ ತೊಗೊಬಂದಿದ್ರು. ಅಮ್ಮ ಸ್ವಲ್ಪ ಕುಂಕುಮ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅಯ್ಯೋ ತಗೊಳ್ಳಿಮ್ಮ ಅಂತ ಹೇಳಿದ್ರು. ಪಾಪ ಅಷ್ಟು ಒಳ್ಳೆ ಮನಸ್ಸಿಂದ. ಸೊ ಎಲ್ಲರೂ ಕುಂಕುಮ ತೊಗೊಂಡು ಇಟ್ಕೊಂಡು ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ವಾಪಸ್ಸಾದ್ವಿ. ಯಾಕಂದರೆ ಪಾಪುಗೆ ಫೀಡ್ ಮಾಡಬೇಕು, ಅಲ್ಲೆಲ್ಲೂ ಫೀಡ್ ಮಾಡೋವಂಥ ವ್ಯವಸ್ಥೆ ಇಲ್ಲ. ಇನ್ನು ಕಾರ್ಗೆ ಬರೋವರೆಗೂ ಮಗು ಡಿಹೈಡ್ರೇಟ್ ಆಗಿಬಿಡ್ತಾನೆ ಅಂತ ಹೇಳಿಬಿಟ್ಟು
ನೀರಂದರೆ ಎಷ್ಟು ನೀರು ಕುಡಿತಾನೆ ಪಾಪ, ಅವನಿಗೆ ಅಷ್ಟೊಂದು ಥರ್ಸ್ಟಿ ಆಗ್ತಿತ್ತು. ಅದಕ್ಕೇ ಐಸ್ ಇಲ್ದಿರೋ ಅಂಥ ಶುಗರ್ ಕೇನ್ ಜ್ಯೂಸನ್ನ ತೊಗೊಂಡ್ವಿ. ಆ್ಯಕ್ಚುಲಿ ವಿತ್ ಐಸಿಗಿಂತ ವಿತೌಟ್ ಐಸೇ ರೇಟ್ ಜಾಸ್ತಿ ಅಂತೆ, ಆದರೂ ಪರವಾಗಿಲ್ಲ ಅಂತ ವಿತೌಟ್ ಐಸೇ ತೊಗೊಂಡ್ವಿ. ಸೊ ದಾಹ ತೀರ್ಸೋದಕ್ಕಂತ ಐಸ್ ಇರೋದನ್ನು ತೊಗೊಂಡ್ಬಿಟ್ರೆ ಒಂದು ವಾರವರೆಗೂ ಜ್ವರ ಆಗೋಗ್ಬಿಡುತ್ತೆ. ಮತ್ತು ನಮ್ಮ ಪುಟಾಣಿಗೆ ಬೇರೆ ಕುಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ವಿತೌಟ್ ಐಸೇ ತೊಗೊಂಡು ಕುಡ್ಕೊಂಡು ಬಂದ್ವಿ. ನಮ್ಮ ಪುಟಾಣಿಗೆ ಕ್ಯೂಟಾಗಿರೋ ಅಂಥ ಮೀಸೆ ಕೂಡ ಬಂತು ಅದರಲ್ಲಿ. ಇನ್ನು ನಾವು ಹೋಗಿರೋ ಅಂಥ ಟೈಮ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಸೊ ಅದಕ್ಕೆ ಕ್ರೌಡು ತುಂಬ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಪೊಲೀಸವರು ಮಧ್ಯೆ ದಾರಿ ಮಾಡೋದಕ್ಕೆ ಅಡ್ಡ ಹಾಕಿದ್ರು. ಅದಕ್ಕೇ ಇನ್ನೂ ಜಾಸ್ತಿ ತಳ್ಳಾಟ ಬೇರೆ ಆಗೋಗ್ಬಿಟ್ಟಿತ್ತು. ಆಮೇಲೆ ಅವ್ರು ಹೋದ್ಮೇಲೆ ಸ್ವಲ್ಪ ಸಲೀಸಾಯಿತು ಹೋಗೋದಕ್ಕೆ ದಾರಿ. ಆ ಜನಸಾಗರ ಮತ್ತು ತಮಟೆ ನೃತ್ಯ, ಎತ್ತುಗಳ ಮೆರವಣಿಗೆ ಮತ್ತು ಭಕ್ತರು ಹಣ್ಣು ಮತ್ತು ಜವನ ಎಸಿತಾ ಇರೋದು, ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಎನರ್ಜಿ ಸಿಗುತ್ತೆ. ಇಂಥ ಎನರ್ಜಿ ಎಲ್ಲೂ ಸಿಗಲ್ಲ. ಹಳ್ಳಿಗಳ ನಡುವಿನ ಬಾಂಧವ್ಯ ಮತ್ತು ಮಧುರಮ್ಮನ ಮೇಲೆ ಇರುವಂಥ ಅಚಲವಾದ ನಂಬಿಕೆ ಈ ಜಾತ್ರೆ ಜೀವಳ ಅಂತಲೇ ಹೇಳ್ಬೋದು. ತಮಟೆ ಹೊಡ್ತಕ್ಕೆ ಹೆಜ್ಜೆ ಹಾಕ್ದಿರೋರೇ ಇಲ್ಲ. ನೆನ್ನೆ ಮೊನ್ನೆ ಹುಟ್ಟಿರೋಂಥ ನಮ್ಮ ಪುಟಾಣಿನೂ ಹೆಜ್ಜೆ ಹಾಕೋದಕ್ಕೆ ಒಂಥರ ರೆಡಿಯಾಗಿದ್ದಾನೆ. ಆ ಥರ ಒಂದು ಎನರ್ಜಿ. ಪ್ರತಿಯೊಂದು ಕುರ್ಚು ಹಿಂದೆ ಕೂಡ ಒಂದು ಹಳ್ಳಿ ಶ್ರಮ ಮತ್ತು ಸಂಸ್ಕೃತಿ ಅಡಗಿದೆ ಅಂತಲೇ ಹೇಳ್ಬೋದು. ಸೂರ್ಯಾಸ್ತದ ಸಮಯದಲ್ಲಿ ಬೆಳಗೋ ಅಂಥ ಕುರ್ಚಿಗಳನ್ನ ನೋಡೋದು, ಆ ದೇವಸ್ಥಾನದ ದೃಶ್ಯಗಳು ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ನಾಡಿನ ಸೊಗಡಿರೋದೇ ಇಂಥ ಹಳ್ಳಿ ಹಬ್ಬಗಳಲ್ಲಿ. ನೀವಿನ್ನೂ ಈ ಅದ್ಭುತವಾಗಿರೋವಂಥ ಜಾತ್ರೆನ ನೋಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ 17th ಟೈಮ್ ಇದೆ. ಮಿಸ್ ಮಾಡ್ಕೊಂಡೆ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ಉಸ್ಕೂರ್ ಜಾತ್ರೆಗೆ ಖಂಡಿತವಾಗ್ಲೂ ಭೇಟಿ ಕೊಡಿ. ನಮ್ಮ ಸಂಸ್ಕೃತಿನ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲೇ ಇದೆ. ಸೊ ಈ ರೀತಿಯಾಗಿರುವಂಥ ಪ್ಲೇಸಸ್ಗೆ ಹೋಗಿ ಬಂದರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ನಮಗೆ ಸಿಗುತ್ತೆ. ಈ ಉಸ್ಕೂರ್ ಜಾತ್ರೆ ಅಂದರೆ ಕೂಡಲೇ ನೆನಪಾಗೋದು ಅಂತ ಹೇಳಿದ್ರೆ ಮಡಿವಾಳ, ಗುಂಜೂರು, ವರ್ತೂರು ಹೀಗೆ ಸುತ್ತಮುತ್ತಲಲ್ಲಿರುವಂಥ 16 ಹಳ್ಳಿಗಳಿಂದ ರೈತರು ತಮ್ಮ ಭಕ್ತಿನ ಸಮರ್ಪಣೆ ಮಾಡೋದಕ್ಕೆ 100 ಅಡಿ ಎತ್ತರದಲ್ಲಿರುವಂಥ ತೇರುಗಳನ್ನ ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಎಳ್ಕೊಂಡು ಬರ್ತಾರೆ. ಆ ಕುರ್ಚಿಗಳು ಒಂದು ಕಾಲದಲ್ಲಿ 100 ಅಡಿಗಿಂತ ಎತ್ತರವಾಗಿರ್ತಿದ್ವಂತೆ. ಬಟ್ ಈಗ ಬಂದು ಲಾಸ್ಟ್ ಇಯರು ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿದ್ರಿಂದ ಕುರ್ಚಿ ಒಂದು ಬಿದ್ದೋಯ್ತು ಅಲ್ವಾ, ಮಳೆಗೆ ಗಾಳಿಗೆ. ಸೊ ಅದಕ್ಕೆ 80 ಫೀಟ್ ಮಾತ್ರನೇ ಗೌರ್ಮೆಂಟು ಇದು ಮಾಡಿದರು, ರೆಸ್ಟ್ರಿಕ್ಟ್ ಮಾಡಿದರು. ಬಟ್ ಅಷ್ಟು ಚೆನ್ನಾಗಿತ್ತು ಕುರ್ಚಿಗಳು ನೋಡೋದಕ್ಕೆ ಮಾತ್ರ. ಮತ್ತು ಆ ಜಾತ್ರೆ ಒಳಗಡೆನೇ ಅಷ್ಟೊಂದು ಕಳೆ ಇರುತ್ತೆ. ಬಟ್ ನಾವು ಅಲ್ಲಿಂದ ಹೋಗಿ ಬರೋದೇ ಒಂದು ಸ್ವಲ್ಪ ಕಷ್ಟ. ಬಟ್ ನಿಮಗೆ 16th 17th ಈ ಕುರ್ಚಿಗಳನ್ನ ನೋಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ರೌಡು ತುಂಬ ಕಡಿಮೆ ಇರುತ್ತೆ ವರ್ಕಿಂಗ್ ಡೇಸಲ್ಲಿ ಹೋಗೋದ್ರಿಂದ. ಮತ್ತು ನೀವು ಸಂಜೆ ಟೈಮಲ್ಲಿ ಹೋದರೆ ಕ್ರೌಡ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾಕಂದರೆ ಆಫೀಸ್ ಅವರ್ಸ್ ಎಲ್ಲ ಮುಗಿಸ್ಕೊಂಡು ಜನ ಬಂದಿರ್ತಾರೆ, ಸ್ಕೂಲ್ ಮುಗಿಸ್ಕೊಂಡು ಬಂದಿರ್ತಾರೆ. ಆದರೆ ನಿಮಗೆ ಮಧ್ಯಾಹ್ನದ ಒಳಗಡೆ ಹೋಗ್ಬಿಟ್ಟು ಬನ್ನಿ, ಜನ ತುಂಬಾ ಕಡಿಮೆ ಇರ್ತಾರೆ. ಇನ್ನು ಮಧುರಮ್ಮನ ಜಾತ್ರೆಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಕಾರಣನೇ ಅಮ್ಮನ ಫ್ರೆಂಡು. ಸೊ ಅಮ್ಮನ ಫ್ರೆಂಡ್ ಮನೆ ಇಲ್ಲಿರೋದ್ರಿಂದನೇ ಅವ್ರು ಇನ್ವೈಟ್ ಮಾಡಿದ್ದಕ್ಕೆ ನಾವು ಹೋಗಿದ್ದು. ಪಾಪ ಆ್ಯಕ್ಚುಲಿ ಅವರು ಫ್ರೈಡೇ ನಮ್ಮನ್ನು ಮನೆಗೆ ಇನ್ವೈಟ್ ಮಾಡಿದ್ದು. ಆಫೀಸ್ ಕೆಲಸ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಸಂಡೇ ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಂಟಿ ಅಜ್ಜಿ ಹತ್ರ ಎಲ್ಲ ಮಾತಾಡಿಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಹೊರಡೋ ಅಂಥ ಟೈಮಲ್ಲಿ ಆ ಆಂಟಿ ಅವ್ರ ಅಮ್ಮ ಇದ್ದಾರೆ, ಅವ್ರಿಗೆ 90 ವರ್ಷ ಮೇಲೆ ವಯಸ್ಸಾಗ್ಬಿಟ್ಟಿದೆ. ಆದರೆ ಅಜ್ಜಿ ತುಂಬಾ ಸ್ಟ್ರಾಂಗು, ಇವಾಗಲೂ ಎಷ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಡ್ತಾರೆ, ಸಖತ್ ಕ್ಯೂಟಾಗಿ. ನಾನು ಅವ್ರ ಹತ್ರ ಆಶೀರ್ವಾದ ತಗೊಂಡೆ ಅಂತ ಹೇಳ್ಬಿಟ್ಟು ನಮ್ಮ ಪುಟಾಣಿನೂ ಅವ್ರ ಹತ್ರ ಅಷ್ಟು ಚೆನ್ನಾಗಿ ಆಶೀರ್ವಾದ ತಗೊಂಡ. ನನಗೆ ಶಾಕ್ ಆಗಿ ಹೋಗ್ಬಿಡ್ತು. ಅವರೆಲ್ಲರೂ ಫುಲ್ಲು ಆಶ್ಚರ್ಯ ಪಟ್ಬಿಟ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಅಬ್ಸರ್ವೇಷನ್ ಅವನಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಹೋದ ವರ್ಷ ಅಮ್ಮ ಈ ಕುರ್ಚಿಗಳನ್ನ ನೋಡೋದಕ್ಕಂತ ಜಾತ್ರೆಗೆ ಆಂಟಿ ಮನೇಲಿ ಇದ್ದರು. ಈ ವರ್ಷ ಪಾಪ ಬರೋದಕ್ಕಾಗಿರಲಿಲ್ಲ. ನಾವೇನಾದರೂ ಫ್ರೈಡೇ ಬಂದಿದ್ವಿ ಅಂತ ಹೇಳಿದ್ರೆ ಅವ್ರ ಮಕ್ಕಳೆಲ್ಲರೂ ನೋಡೋದಕ್ಕೆ ಸಿಗ್ತಿದ್ರು, ಮೊಮ್ಮಕ್ಕಳೆಲ್ಲರೂ ಚೆನ್ನಾಗಿರ್ತಿತ್ತು. ಹೋದ ವರ್ಷ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ.
ನೋಡೋಣ ನೆಕ್ಸ್ಟ್ ಇಯರು ಮತ್ತೆ ಟ್ರೈ ಮಾಡೋಣ. ಸೊ ನಾವು ಹೊರಡೋಷ್ಟೊತ್ತಿಗೆ ಈವ್ನಿಂಗು 7:30 ಆಗೋಗ್ಬಿಟ್ಟಿತ್ತು. ಇನ್ನು ಹೊರಡೋವಾಗ್ಲೂ ಅಷ್ಟೇ ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲೂ ಕೂಡ ಸ್ವಲ್ಪ ಕ್ರೌಡೆಡ್ ಆಗಿ ಇತ್ತು. ಇದು ದೊಡ್ಡನಾಗಮಂಗಲದಲ್ಲಿ ಇಲ್ಲೇ ತೇರೆಲ್ಲನೂ ಕಟ್ತಾ ಇದ್ದಿದ್ದು. ಹೋದ ವರ್ಷ ತೇರು ಕಟ್ಟೋದು ಕೂಡ ನೋಡಿದ್ವಿ ನಾವು, ಈ ವರ್ಷ ನೋಡೋದಕ್ಕಾಗಿಲ್ಲ. ಆನೆ ಒಂಟೆ ಎಲ್ಲನೂ ಕರ್ಕೊಂಡ್ಬಂದಿದ್ರಂತೆ ಎಳ್ಕೊಂಡು ಹೋಗೋದಕ್ಕೆ, ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ ನಾವು. ನೆಕ್ಸ್ಟ್ ಇಯರ್ ಆದರೆ ಅದನ್ನು ಕೂಡ ಕಣ್ ತುಂಬ್ಕೊಳ್ಳೋ ಅಂಥ ಅದೃಷ್ಟ ಸಿಗಲಿ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ಊರೆಲ್ಲ ಸುತ್ತಬಿಟ್ಟು ಬಂದ್ರೂ ಅಷ್ಟೇ ನಮಗೆ ಟಯರ್ಡ್ ಆಗಿದ್ರು ಮನೇಲಿ ಕೆಲಸ ಮಾಡೋದು ತಪ್ಪೋದಿಲ್ಲ ಅಲ್ವಾ. ನಾವಂತೂ ಹೊರಗಡೆ ಎಲ್ಲೂ ತಿನ್ಕೊಂಡು ಬರೋದಿಲ್ಲ. ಸೊ ಹೋಟೆಲ್ಗೆ ಎಲ್ಗೂ ಹೋಗಲಿಲ್ಲ. ಇವತ್ತು ನಾನ್ ವೆಜ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ. ನಮ್ಮ ಮನೆಯವರು ಸ್ಟ್ರೇಟಾಗಿ ನಾನ್ ವೆಜ್ ತೊಗೊಂಡು ಬರೋದಕ್ಕೆ ಅಂಗಡಿಗೆ ಕರ್ಕೊಂಡೋದ್ರು. ಸೊ ಅಲ್ಲಿ ಚಿಕನ್ ತೊಗೊಂಡು ಮನೆಗೆ ವಾಪಸ್ಸಾದ್ವಿ. ಅಮ್ಮ ಮತ್ತು ನಮ್ಮ ಮನೆಯವರು ನಾನು ಎಲ್ಲನೂ ನಮ್ಮ ಪುಟಾಣಿಗೆ ಸ್ವಲ್ಪ ಟಾಯ್ಸ್ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ ಆಟಾಡ್ಕೊಂಡಿದ್ರು ಅವರು. ಇನ್ನು ನಮಗೆ ಡಿಫಾಲ್ಟು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಪಟ್ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ಬೇಕಲ್ವ. ಮನೆಗೆ ಬಂದಿದ ತಕ್ಷಣ ಕಿಚನ್ ಕೆಲಸ ಡಿಫಾಲ್ಟಾಗಿ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ದಿಢೀರಂತ ರೆಡಿ ಆಗೋ ಅಂತ ಸ್ವಲ್ಪ ಚಿಕನ್ ರೆಸಿಪೀಸ್ ಏನಾದರೂ ಮಾಡೋಣ, ಅನ್ನ ಮತ್ತು ಬೇಳೆ ಸಾರು, ಆಮೇಲೆ ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಅದನ್ನೇ ಮಾಡಿದೆ. 2 ಥರ ಕ್ಯಾಟಗರಿ ಜನ ಇರ್ತಾರೆ. ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಬರೋವಾಗ ಹೋಟೆಲಿಂದನೇ ಊಟ ಮಾಡಿಕೊಂಡು ಅಥವಾ ಪಾರ್ಸೆಲ್ ತೊಗೊಂಡು ಬರೋರು. ಇಲ್ಲ ಇನ್ನೊಂದು 2ನೇ ಕ್ಯಾಟಗರಿ ಏನು ಅಂತ ಹೇಳಿದ್ರೆ ಎಲ್ಲೇ ಸುತ್ತಬಿಟ್ಟು ಬಂದರೂ ಮನೆಗೆ ಬಂದೇ ಅಡುಗೆ ಮಾಡಿ ತಿನ್ನೋ ಅಂಥವ್ರು. ಸೊ ನಾವು 2nd ಕ್ಯಾಟಗರಿ ಆಗಿರೋದ್ರಿಂದ ಸುಸ್ತಾದರೂ ಪರವಾಗಿಲ್ಲ ಅಂತ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ವಿ. ಸೊ ನೀವು ಯಾವ ಕ್ಯಾಟಗರಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸುತ್ತಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮನೆಗೆ ಬೇರೆ ಬಂದು ಕೆಲಸ ಮಾಡಿ ಇನ್ನೂ ಟಯರ್ಡ್ ಆಗಿಬಿಟ್ಟಿತ್ತು. ಡಿನ್ನರ್ ಮುಗಿಸ್ಕೊಂಡು ಸ್ಟ್ರೈಟಾಗಿ ಮಲ್ಕೊಳ್ಳೋಕೆ ಹೊರಟ್ವಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಸೊ ವರ್ಚುವಲಿ ನಾನು ಮದ್ದೂರಮ್ಮನ ಜಾತ್ರೆ ಯಾವ ರೀತಿ ಇತ್ತು ಅಂತ ನಿಮಗೆ ಟೂರ್ ಮಾಡಿ ತೋರಿಸಿದ್ದೀನಿ. ನೀವೇನಾದರೂ ಫ್ಯಾಮಿಲಿ ಜೊತೆ ನಿಜವಾಗ್ಲೂ ಹೋಗಬೇಕು ಅಂತ ಹೇಳಿದ್ರೆ 17th ಒಳಗಡೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬಾ ಎಂಜಾಯ್ ಮಾಡ್ತೀರಾ. ಆ ತಾಯಿ ಆಶೀರ್ವಾದನೂ ಪಡ್ಕೊಂಡು ಬನ್ನಿ. ಇನ್ನು ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.